ನಮಸ್ತೆ. ನಾವು ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಆ ಚಾಪ್ಟರ್ ಅಲ್ಲಿ ಈಗ ನಾನು 2 ತರದ ಸಮ್ ಮಾಡಿದ್ದೀನಿ. ಇದರ ಮೊದಲು ಇವತ್ತು ಮೇನ್ ಇಂಪಾರ್ಟೆಂಟ್ ಆಗಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಅನ್ನು ಮಾಡೋದು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನುವ ಒಂದು ಸಮ್ ನಾನೀಗ ತಗೊಂಡಿದ್ದೇನೆ. ಪ್ಲಸ್ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಆಫ್ಟರ್ ದಟ್ ಒಂದು ವೇಳೆ ಪಾರ್ಟ್ನರ್ಗೆ ಹಂಚಿದ ನಂತರ ಶೇರ್ ಮಾಡಿದ ನಂತರ ರಿಟರ್ನ್ ಆಫ್ ಅಂತೇಳಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ರಿಟರ್ನ್ ಆಫ್, ಹೌ ಟು ರಿಟರ್ನ್ ಆಫ್, ಇದನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ಬೋದು, ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವ ರೀತಿ ತೋರಿಸಬೇಕು ಅನ್ನೋದು ಈ ಸಮ್ ಅಲ್ಲಿ ನಾನು ನಿಮಗೆ ಹೇಳಿಕೊಡ್ಲಿಕ್ಕೆ ಇದ್ದೇನೆ. ಫಸ್ಟ್ ನೋಡಿ, ಇಮ್ರಾನ್ ಇರ್ಫಾನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. Their balance sheet as on 31/3/2014 was as follows. Creditors 28,000, bank loan 30,000, general reserve 12,000, capitals Imran 90,000, Irfan 60,000, bills payable 29,000, tools 15,000, stock in trade 35,000, debtors 30,000 minus provision 1,000, outer column only 29,000, furniture 14,000, plant and machinery 45, building 62,000, computers 25,000, motor vehicle 20,000, cash at bank 4,000. Next, on 1/4/2014, they admit Ismail into the partnership on the following terms. So, Ismail, he brings 50,000 as capital. Next, goodwill of the firm valued 3 years purchase of the average profit of last 5 years. Goodwill account should be written off after admission ಅಂತ ಹೇಳಿದ್ದಾರೆ. So, how to calculate this goodwill? Next, for the purpose of admission, assets and liabilities are revalued as follows ಅಂತ ಹೇಳಿ ನಿಮ್ಗೆ ಇಲ್ಲಿ ಪರ್ಸೆಂಟೇಜ್ ಕೊಡ್ಲಿಲ್ಲ, ಅಮೌಂಟ್ ಕೊಟ್ಟಿದ್ದಾರೆ. ಸೊ ಆದ ಕಾರಣ ನೀವೇನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದ ವ್ಯಾಲ್ಯೂಗೂ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟದ ವ್ಯಾಲ್ಯೂಗೆ ಡಿಫ್ರೆನ್ಸ್ ಎಷ್ಟು ಅಂತ ನೋಡಿಕೊಂಡು ಅದು ಜಾಸ್ತಿ ಇದ್ರೆ ಕ್ರೆಡಿಟ್ ಸೈಡ್ ಬರೆಯುದು, ಕಡಿಮೆ ಇದ್ರೆ ಡೆಬಿಟ್ ಸೈಡ್ ಬರೆಯುದು. ನೋಡಿ, ಸ್ಟಾಕ್ 38,000. ಸೊ ಸ್ಟಾಕ್ 38,000 ಅಲ್ಲಿ ಅಂತ ಹೇಳುವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ, ಸ್ಟಾಕ್ 35,000 ಇದೆ. ಸೊ 35,000 ಇಂದ 38,000 ಆಗಿದೆ, 3,000 ಜಾಸ್ತಿ ಆಯ್ತು. ನೆಕ್ಸ್ಟ್ ಟೂಲ್ಸ್ 13,000, ಟೂಲ್ಸ್ ಆಕ್ಚುಲಿ 15,000 ಇದೆ, 13,000 ಆಗಿದೆ, ಸೊ ಕಡಿಮೆ ಆಯ್ತು. ಪ್ಲಾಂಟ್ ಅಂಡ್ ಮಿಷನರಿ 45, ಸೇಮ್ ಪ್ಲಾಂಟ್ ಅಂಡ್ ಮಿಷನರಿ 45 is there. ಬಿಲ್ಡಿಂಗ್ಸ್ 72,000 ಆಗಿದೆ, ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ 62,000 ಇದೆ, ಇಲ್ಲಿ 72,000 ಆಗಿದೆ. ಕಂಪ್ಯೂಟರ್ಸ್ 22,000, ಆಕ್ಚುಯಲ್ ಕಂಪ್ಯೂಟರ್ಸ್ ವ್ಯಾಲ್ಯೂ 25,000. ಮೋಟಾರ್ ವೆಹಿಕಲ್ 19,000, actual value 20,000, and creditors after discount 27,000. Here creditors value 28,000 is there. So next, bank loan including interest 32,000. So actual bank loan value 30,000 ಇದೆ, 32,000 means that is interest 2,000. Provision for doubtful debits is no more necessary. Average profits for last 5 years was 5,000. The new profit sharing ratio was 5,000. The new profit sharing ratio is 2:1. ನೋಡಿ, ಸ್ಟಾಕ್ 3,000 ಜಾಸ್ತಿ ಆಯ್ತು. ಸೊ increased 3,000, we have written here credit side. And building value from 62,000 to 72,000 increased. So how much increased? 10,000 rupees increased. So 10,000 we have written here. Next, PBD not necessary. ಏನಂತ ಹೇಳಿದ್ದಾರೆ, PBD ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,000 ಲೆಸ್ ಮಾಡಿ ತೋರಿಸಿದ್ದಾರೆ ಸಮ್ ಅಲ್ಲಿ. ಸೊ ಅದು ನಾಟ್ ನೆಸೆಸರಿ ಅಂತ ಹೇಳಿದ ಕಾರಣ ವಾಟ್ ವಿ ಹ್ಯಾವ್ ಲೆಸ್ಡ್ ಮೈನಸ್ಡ್ ದಟ್ ವಿ ಶುಡ್ ಆಡ್ ಅಪ್. ಸೊ ಆ 1,000 rupees ಅಲ್ಲಿ ಮೈನಸ್ ಮಾಡಿದನ್ನು ನಾವಿಲ್ಲಿ ಕ್ರೆಡಿಟ್ ಅಲ್ಲಿ ಪ್ಲಸ್ ಮಾಡಬೇಕು. ಇನ್ಕಮ್ ಸೈಡ್ ತೋರಿಸಿದಾಗ ಅದು ಆಡ್ ಅಪ್ ಆಗಿದಾಗೆ. ಸೊ PBD ಈಸ್ 1,000, ಅದರಲ್ಲಿ ಮೈನಸ್ ಮಾಡಿದ್ದಾರೆ. ಅದು ಸೆಂಟೆನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ, ನಾಟ್ ನೆಸೆಸರಿ ಅಂತ ಹೇಳಿದ್ದಾರೆ, ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಗತ್ಯ ಇಲ್ಲ ಅಂತ ಹೇಳಿದಾಗ ಮೈನಸ್ ಮಾಡಿದನ್ನು ನಾವು ಪುನಃ ನಮ್ಮ ಅಕೌಂಟ್ಗೆ ಆಡ್ ಮಾಡಿಕೊಳ್ಳಬೇಕು. ಆದ ಕಾರಣ PBD ಬೈ ಸೈಡ್ ಕ್ರೆಡಿಟ್ ಸೈಡ್ ಬರ್ದದ್ದು. ನೆಸೆಸರಿ ಅಂತ ಹೇಳಿದ್ರೆ ನಾವು ಡೆಬಿಟ್ ಸೈಡ್ ಬರೀತಿದ್ದದ್ದು. ನೆಕ್ಸ್ಟ್, ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಡಿಸ್ಕೌಂಟ್. ಆಕ್ಚುಲಿ ಕ್ರೆಡಿಟರ್ಸ್ ಯಾವ ಸೈಡ್ ಬರೀತೇವೆ ನಾವು, ಲಯಬಿಲಿಟಿ ಸೈಡ್ ಅಲ್ಲಿ ಇರುವಂತದ್ದು. ಲಯಬಿಲಿಟೀಸ್ ಮೀನ್ಸ್ ಕ್ರೆಡಿಟ್. ಸೊ ವಿ ಹ್ಯಾವ್ ರಿಟರ್ನ್ ಕ್ರೆಡಿಟರ್ಸ್ ಹಿಯರ್. ಕ್ರೆಡಿಟ್ ಅಲ್ಲಿ ಬರ್ದಿದ್ದೇವೆ, ಡಿಸ್ಕೌಂಟ್ 1,000 rupees. ನೆಕ್ಸ್ಟ್, ಟೂಲ್ಸ್. ಟೂಲ್ಸ್ 15,000 ವ್ಯಾಲ್ಯೂ ಇದ್ದದು 13,000 ಅಂತ ಹೇಳಿದ್ದಾರೆ. ಸೊ ಹೌ ಮಚ್ ಡಿಪ್ರಿಶಿಯೇಟೆಡ್,
2000 ವ್ಯಾಲ್ಯೂ ಕಡಿಮೆ ಆಗಿದೆ 2000. ಸೊ ಆ 2000 ಡಿಪ್ರಿಸಿಯೇಷನ್ ಇಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ಬ್ಯಾಂಕ್ ಲೋನ್ 30,000 ಇದೆ, ಇನ್ಕ್ಲೂಡಿಂಗ್ ಲೋನ್ ಇಂಟ್ರೆಸ್ಟ್ 32,000 ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. ಸೊ 32ಗೆ ಡಿಫರೆನ್ಸ್ ಎಷ್ಟು? 2000. ಸೊ ಆ 2000 ಇಂಟ್ರೆಸ್ಟ್ ಅಮೌಂಟ್ ಇಲ್ಲಿ ಬರ್ದಿದ್ದೇವೆ. ನೆಕ್ಸ್ಟ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ನು ಕೊಡ್ಲಿಕ್ಕೆ ಇದ್ದೇವೆ ನಾವು. ಸೊ ನೆಕ್ಸ್ಟ್ ಮೋಟಾರ್ ವೆಹಿಕಲ್ ಅಕೌಂಟ್. ಮೋಟಾರ್ ವೆಹಿಕಲ್ ನೋಡಿ 1000 rupees ಕಡಿಮೆ ಆಗಿದೆ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಕಂಪ್ಯೂಟರ್ಸ್ 25,000 ಇದ್ದದ್ದು ವ್ಯಾಲ್ಯೂ 22,000 ಆಗಿದೆ. ಸೊ ಡಿಪ್ರಿಸಿಯೇಷನ್ 3,000 ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಆದ ಕಾರಣ ಟು ಕಂಪ್ಯೂಟರ್ಸ್ ಅಕೌಂಟ್ 3,000 ಬರ್ದಿದ್ದೇನೆ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಈಚೆ ಸೈಡ್ 15,000 ಇದೆ, ಈಚೆ ಸೈಡ್ 8,000. So 15,000 minus 8,000 is 7,000 profit that we are sharing the old partners Imran and Irfan in the ratio of 2:1. 2:1 means it's see 4,666 ಬರ್ತದೆ. ಸೊ ಅಲ್ಲಿ ನಾವು ಹೀಗೆ ಪಾಯಿಂಟ್ಸ್ ಅಲ್ಲಿ ಇದ್ದ ಕಣಿಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ 7 ಅಂತ ಬರೆಯುದು. ನೆಕ್ಸ್ಟ್ ಇರ್ಫಾನ್ಗೆ 233. ಸೊ ಎರಡು ಆಡ್ ಮಾಡುವಾಗ 7,000 ಔಟರ್ ಕಾಲಮ್ ಅಲ್ಲಿ ಈಕ್ವಲ್ ಟೋಟಲ್ 15,000. Now partners capital account revaluation is over. Now partners capital account. Before going to partners capital account, ಇಲ್ಲಿ how to calculate the goodwill. ಇಲ್ಲಿ adjustments ಅಲ್ಲಿ ಏನು ಹೇಳಿದ್ದಾರೆ? Goodwill of the firm is calculated on the average profits of previous years 5 years profits into purchase of 3 years. So goodwill working note ನೋಡಿ ಈ ತರ ಇದೆ. Average profits of the 5 years already ಅದರಲ್ಲಿ ಬುಕ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ 5,000. ಒಂದು ವೇಳೆ ಈ ತರ 5,000 ಅಮೌಂಟ್ ಕೊಡಾದೆ 5 years ನ ಪ್ರಾಫಿಟ್ಸ್ ಕೊಟ್ಟಿದ್ರೆ ನೀವು ಆ 5 years ಪ್ರಾಫಿಟ್ಸ್ ಅನ್ನು ಆಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ ಆವರೇಜ್ ಪ್ರಾಫಿಟ್ ಬರುದು. ಸೊ ಈ ಸಮ್ ಅಲ್ಲಿ 5 years ಆವರೇಜ್ ಪ್ರಾಫಿಟ್ ಆಲ್ರೆಡಿ ಗಿವನ್ 5,000. 3 years ಪರ್ಚೇಸ್ ಅಂತ ಹೇಳಿದ್ದಾರೆ, ಪರ್ಚೇಸ್ ಆಫ್ 3 years ಅಂತ ಹೇಳಿದ್ದಾರೆ. ಸೊ 3 years ಪರ್ಚೇಸ್ ಅಂತ ಹೇಳುವಾಗ ಆವರೇಜ್ ಪ್ರಾಫಿಟ್ಸ್ ಇಂಟು 3 years ಪರ್ಚೇಸಸ್ ಇಸ್ ಈಕ್ವಲ್ ಟು 15,000. ಸೊ ಫರ್ಮ್ ನ ಗುಡ್ ವಿಲ್ ಟೋಟಲ್ ವ್ಯಾಲ್ಯೂ ಎಷ್ಟು? 15,000. 2 year ಪರ್ಚೇಸ್ ಅಂತ ಹೇಳಿದ್ರೆ 2 ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು, 3 years ಪರ್ಚೇಸ್ ಅಂತ ಹೇಳಿದ್ರೆ 3 ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು ಆವರೇಜ್ ಪ್ರಾಫಿಟ್ಸ್ ಅನ್ನು. ಸೊ ಆವಾಗ ನಮಗೆ ಗುಡ್ ವಿಲ್ ವ್ಯಾಲ್ಯೂ ಸಿಕ್ಕಿದೆ. ಸೊ 15,000 ಗುಡ್ ವಿಲ್ ಅನ್ನು ನಾವು ಏನ್ ಮಾಡಬೇಕು? ಓಲ್ಡ್ ಪಾರ್ಟ್ನರ್ಸ್ಗೆ ಫಸ್ಟ್ ಓಲ್ಡ್ ರೇಷಿಯೋದಲ್ಲಿ ಹಂಚಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಅವರ ತಂದ ಬ್ಯಾಲೆನ್ಸ್ 90,000 60,000. ನ್ಯೂ ಪಾರ್ಟ್ನರ್ ಕ್ಯಾಶ್ ರೂಪದಲ್ಲಿ ತಂದ ಕಾರಣ 50,000 ಪ್ಲಸ್ ರಿಸರ್ವ್ ಫಂಡ್ ಆಲ್ವೇಸ್ ಹೇಳಿದ್ದೇನೆ ನಾನು, ಅಡ್ಮಿಷನ್ ಇರ್ಬೋದು, ಡೆತ್ ಇರ್ಬೋದು, ಡಿಸಲ್ಯೂಷನ್ ಇರ್ಬೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಹಂಚಬೇಕು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 4,667 2,333. ನೆಕ್ಸ್ಟ್ ಗುಡ್ ವಿಲ್. ಗುಡ್ ವಿಲ್ 2:1 ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಮಾಡ್ತಿದ್ದಾರೆ. ಸೊ ಆದ ಕಾರಣ 10,000 5,000. ದೆನ್ ರಿಟರ್ನ್ ಆಫ್ ಅಂತ ಹೇಳಿದರ ಕಾರಣ ರಿಟರ್ನ್ ಆಫ್ ಮಾಡಬೇಕು. ಸೊ ರಿಟರ್ನ್ ಆಫ್ ಅಂತ ಹೇಳುವಾಗ ನೋಡಿ ಡೆಬಿಟ್ ಸೈಡ್ ನಾವು ಅವರ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ ಪಾರ್ಟ್ನರ್ಸ್ರದು. ಪಾರ್ಟ್ನರ್ಸ್ ಯಾವ ರೀತಿಯಲ್ಲಿ ಹಂಚಿಕೊಳ್ತಿದ್ದಾರೆ? 2:2:1 ರೇಷಿಯೋ, 3 ಜನರದು. ಇಸ್ಮಾಯಿಲ್ ಹೊಸ ಒಬ್ಬ ಜಾಯ್ನ್ ಆಗಿದ್ದಾನೆ, ಅವನದು ಸಹ ರೇಷಿಯೋ ಕೊಟ್ಟಿದ್ದಾರೆ. ಸೊ 2:2:1 ರೇಷಿಯೋದಲ್ಲಿ ಹಂಚಿಕೊಳ್ಳುವ ಕಾರಣ ಇಲ್ಲಿ 2 ಗುಡ್ ವಿಲ್ ಅಕೌಂಟ್ ರಿಟರ್ನ್ ಆಫ್ ಅಂತ ಹೇಳಿದ್ದಾರೆ. ರಿಟರ್ನ್ ಆಫ್ ಅಂತ ಹೇಳಿದ ಕಾರಣ ಇಲ್ಲಿ ನೋಡಿ ಆ 15,000 ಅನ್ನು 3 ಜನರಿಗೆ ಸಹ 3 ಜನರ ಅಕೌಂಟ್ ಅಲ್ಲಿ ತೋರಿಸಬೇಕಾದದ್ದು. 6,000 6,000 3,000 2:1 2:2:1 15,000 into 2/5 5 3 is 15 5 3 so 3 2 is 6 3 2 is 6 3,000. ಸೊ ಈಚೆ ಸೈಡ್ 3 ಜನರಿಗೆ ಹಂಚಿ ರಿಟರ್ನ್ ಆಫ್ ಮಾಡಿದ್ದೇವೆ. ಇದರ ಮುಂದಿನ ಸಮ್ಮಲ್ಲಿ ನೋಡಿ, ನೀವು ನೋಡಿದ್ರೆ ಮುಂದಿನ ಸಮ್ಮಲ್ಲಿ ಏನು ಹೇಳಿದ್ದು? ಗುಡ್ ವಿಲ್ ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್ ಅಂತ ಹೇಳಿ. ಆವಾಗ ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್ ಅಂತ ಹೇಳಿದ್ರೆ ನ್ಯೂ ಪಾರ್ಟ್ನರ್ ಹಳೆ ಪಾರ್ಟ್ನರ್ಸ್ಗೆ ಹಂಚಿ ಇದೆ, ಅವರ ಅದರಲ್ಲಿ ಅರ್ಧ ತಕೊಂಡೋಗಿದ್ದಾರೆ. ಆವಾಗ ಅವರಿಬ್ಬರಿಗೆ ಮಾತ್ರ ತೋರಿಸಿದ್ರು. ಇದರಲ್ಲಿ ಏನು ಹೇಳಿದ್ದಾರೆ? ರಿಟರ್ನ್ ಆಫ್. ರಿಟರ್ನ್ ಆಫ್ ಅಂದ್ರೆ ಗುಡ್ ವಿಲ್ ಅಕೌಂಟ್ ಮುಂದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಣಲಿಕ್ಕೆ ಇಲ್ಲ. ಆದ ಕಾರಣ ನೋಡಿ ಈಚೆ ಸೈಡ್ ಕ್ರೆಡಿಟ್ ಸೈಡ್ ಓಲ್ಡ್ ರೇಷಿಯೋದಲ್ಲಿ ಇಬ್ಬರಿಗೆ ಹಂಚಿದ್ದೇವೆ. ರಿಟರ್ನ್ ಆಫ್ ಅಂತ ಹೇಳುವಾಗ ಡೆಬಿಟ್ ಸೈಡ್ 3 ಜನರಿಗೆ ಡ್ರಾ ಮಾಡಿದಾಗೆ ತೋರಿಸಿದೆವು. ಸೊ ಇದು ರಿಟೈರ್ಮೆಂಟ್ ಅಲ್ಲಿ ಈ ತರದ್ದು ಬರುದು ಸಮ್.
ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಆ ಡಿಫರೆನ್ಸ್ ಅಮೌಂಟ್ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನಾವು ಹಾಕಿದ್ದೇವೆ. ಟೋಟಲ್ 1,12,000. ಸೊ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಆಗುವ ಬ್ಯಾಲೆನ್ಸಸ್ ಯಾವುದು? ಈ ಬ್ಯಾಲೆನ್ಸಸ್ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಆಗುವಂಥದ್ದು, ಇದಲ್ಲ ಈ ಅಮೌಂಟ್. ದೆನ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇವಾಗ ಇದು ಅರ್ಥ ಆಯ್ತು ಅಂತ ಹೇಳಿ ಅನ್ಸ್ಕೊಳ್ತೇನೆ. ನೋಡಿ, ಗುಡ್ ವಿಲ್ ಇನ್ನೊಮ್ಮೆ ಹೇಳ್ತಿದ್ದೇನೆ. ವರ್ಕಿಂಗ್ ನೋಟ್ ಆವರೇಜ್ ಪ್ರಾಫಿಟ್ಸ್ ಅಂತೇಳಿ ಈ ಸಮ್ಮಲ್ಲಿ 5 years ಆವರೇಜ್ ಪ್ರಾಫಿಟ್ಸ್ ಆಲ್ರೆಡಿ ಗಿವೆನ್. ಕೆಲವು ಸಮ್ಮಲ್ಲಿ ಈ ತರ ಕೊಡಾದೆ 5 years ನ ಪ್ರಾಫಿಟ್ ಕೊಟ್ಟಿರ್ತಾರೆ. ಒಂದು ವೇಳೆ 5 years ಅಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟು 1 ವರ್ಷದ ಲಾಸ್ ಕೊಡ್ಬೋದು. ಆವಾಗ ನಾವೇನ್ ಮಾಡಬೇಕು? 4 years ಪ್ರಾಫಿಟ್ ಅನ್ನು ಆಡ್ ಮಾಡಿ ಆ -1 ಲಾಸ್ ಅನ್ನು ತೆಗೆದು ಡಿವೈಡೆಡ್ ಬೈ 5 ಮಾಡಬೇಕು. ಆವಾಗ ನಮಗೆ ಆವರೇಜ್ ಬರ್ತದೆ ಪ್ರಾಫಿಟ್. ಅದನ್ನು 3 years ಪರ್ಚೇಸ್ ಅಥವಾ 2 years ಪರ್ಚೇಸ್ ಅಂತ ಹೇಳಿದ್ರೆ ಅದರ ನಂಬರ್ ಕೊಟ್ಟದ್ರಲ್ಲಿ ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ಗುಡ್ ವಿಲ್. ಅದು ಆ ಟೋಟಲ್ ಫಾರ್ಮ್ನ ಗುಡ್ ವಿಲ್. ದೆನ್ ಅದನ್ನು ನಾವು ಅದು ಕೊಟ್ಟ ರೇಷಿಯೋದಲ್ಲಿ ಶೇರ್ ಮಾಡೋದು. ಇವಾಗ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ನಾವು ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್. ಇವಾಗ ರಿವ್ಯಾಲ್ಯೂಷನ್ ಆಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಕೌಂಟ್ ನಾವು ಲೆಡ್ಜರ್ ಓಪನ್ ಮಾಡೋದೆಯೇ ಕ್ಯಾಶ್ ಅಮೌಂಟ್ ಅನ್ನು ಇದರಲ್ಲಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳಿದ್ರೆ, ಕ್ಯಾಶ್ ಅಂತ ಬರೆದು 4,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದ ಓಲ್ಡ್ ಬ್ಯಾಲೆನ್ಸ್ ಪ್ಲಸ್ 50,000 ನ್ಯೂ ಪಾರ್ಟ್ನರ್ ಬರುವಾಗ ತಂದ ಕ್ಯಾಶ್. ಟೋಟಲ್ 50 + 4 54,000 ಔಟ್ಸೈಡ್ ಅಲ್ಲಿ ಬರ್ತಿದ್ದೇವೆ. ನೆಕ್ಸ್ಟ್ ಟೂಲ್ಸ್ 15,000 ಮೈನಸ್ ಡಿಪ್ರಿಸಿಯೇಷನ್ 2,000, ಸೊ 13,000. ನೋಡಿ, ಒನ್ಸ್ ಅಗೈನ್ ಐ ಆಮ್ ರಿಪೀಟಿಂಗ್. ಏನಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಯಾವದೆಲ್ಲ ನಾವು ಡೆಬಿಟ್ ಸೈಡ್ ಬರ್ದಿದ್ದೇವೋ ಅದೆಲ್ಲ ಮೈನಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಯಾವದೆಲ್ಲ ಪ್ಲಸ್ ಕ್ರೆಡಿಟ್ ಸೈಡ್ ಬರ್ದಿದ್ದೇವಾ ಅದೆಲ್ಲ ಪ್ಲಸ್. ಇಲ್ಲಿ ಸ್ಟಾಕ್ ಇನ್ ಟ್ರೇಡ್ 35,000 ಪ್ಲಸ್ ಅಪ್ರಿಸಿಯೇಷನ್ 3,000, ಟೋಟಲ್ 38,000. ದೆನ್ ಡೆಬಿಟರ್ಸ್ ನಾಟ್ ನೆಸೆಸರಿ ಅಂತ ಹೇಳಿದ ಕಾರಣ ನಾವು ಆಡ್ ಅಪ್ ಮಾಡಿದ್ದೇವೆ, ಸೊ 30,000 ಟೋಟಲ್ ಅಮೌಂಟ್. ಫರ್ನಿಚರ್ 14,000, ನೋ ಅಡ್ಜಸ್ಟ್ಮೆಂಟ್ಸ್. Plant and machinery 45,000, for this also no adjustments. Building 62,000 and increased 10,000, so 10,000 increased, add ಮಾಡಿದಾಗ total 72,000. Computers 25,000 minus depreciation 3,000, total 22,000. So motor vehicle 20,000 minus depreciation 1,000, total 19,000. Next total 3,07,000. Each side creditors 28,000 minus discount 1,000 ತೆಗೆದ್ರೆ 27,000. ಬ್ಯಾಂಕ್ ಲೋನ್ 30,000 ಪ್ಲಸ್ ಇಂಟ್ರೆಸ್ಟ್ 2,000, ಟೋಟಲ್ ಇದು ಕ್ರೆಡಿಟ್ ಸೈಡ್ ಅವ್ರು ನಾವು ಕೊಡ್ಲಿಕ್ಕೆ ಇರುವಂಥದ್ದು. ಸೊ ಇದನ್ನು ಆಡ್ ಅಪ್ ಮಾಡಿ 32,000. ಬಿಲ್ಸ್ ಪೇಯಬಲ್ 29,000. ಕ್ಯಾಪಿಟಲ್ಸ್ ಇಮ್ರಾನ್, ಇರ್ಫಾನ್, ಇಸ್ಮಾಯಿಲ್ 3 ಜನರದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟೋಟಲ್ ಯಾವುದಿದೆ ಅದನ್ನು ಬರೆದಾಗ ಎರಡು ಸೈಡು 3,07,000 3,07,000 ಟ್ಯಾಲಿಡ್. Thank you.